ಇವತ್ತು ಈ ಕಾರ್ಯಕ್ರಮವನ್ನ ತರಕಾರಿ ತಗೊಳ್ಳೋದ್ರ ಮುಖಾಂತರ ಉದ್ಘಾಟನೆ ಮಾಡಿದಂತ ಶ್ರೀತಾ ಪೂರ್ಣಚ್ಚ ಅವರೇ, ಮತ್ತೆ ಹಿರಿಯರಾದಂತ ಬಸವರಾಜಣ್ಣವ್ರು, ನಾನು 30 ವರ್ಷದಿಂದ ಅವರನ್ನ ನೋಡ್ತಾ ಇದ್ದೀನಿ. ಬಸವರಾಜಣ್ಣವರು ಅಲ್ಲ, ಗಂಗಾಧರಣ್ಣವರು, 30 ವರ್ಷ. ಯಾಕೆಂದ್ರೆ ಮಧ್ಯ ಸ್ವಲ್ಪ ಗ್ಯಾಪ್ ಆಗಿತ್ತು ಚೂರು. ಮತ್ತೆ ನಂಜುಂಡೇಗೌಡರು ಅಷ್ಟೇ, ಬಹಳ ಒಂದು 30 ವರ್ಷ. ಅನ್ಸೂಯಕ್ಕ ಅವರು, ಆಮೇಲೆ ಆಲೂರು ಪ್ರಕಾಶಣ್ಣ ಅವರು, ಗ್ಯಾರಂಟಿ ರಾಮಣ್ಣ. ನನಗೆ ಕಾಂಗ್ರೆಸ್ ಗ್ಯಾಪ್ ಬಂತು, ಇದೇನು ಗ್ಯಾರಂಟಿ ರಾಮಣ್ಣ ಅಂತೇಳಿ ಗ್ಯಾರಂಟಿ ರಾಮಣ್ಣ ಅವರು, ಮತ್ತೆ ಆಲೂರು ಪ್ರಕಾಶ್ ಮೂರ್ತಿ ಅವರು, ಆಲೂರು ಮೂರ್ತಿ ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಮತ್ತೆ ವಿಶೇಷವಾಗಿ ಈ ಕಾರ್ಯಕ್ರಮ ನೇತೃತ್ವ ವಹಿಸಿರುವಂತವರು ಮತ್ತೆ ಇದೆಲ್ಲ ವ್ಯವಸ್ಥಿತವಾಗಿ ಮಾಡಿರುವಂತಹ ಚುಕ್ಕಿ ನಂಜುಂಡಸ್ವಾಮಿ ಅವರು ವೇದಿಕೆಯಲ್ಲಿದ್ದಾರೆ. ಬಂಧುಗಳೇ, ಇವತ್ತು ಬಹಳ ಸಂತೋಷ ಆಗ್ತದೆ. ನಾವು ಇಲ್ಲಿ ನಿವಾಸಿಗಳಾಗಿ, ನಾನು ನಿವಾಸಿ, ಚುಕ್ಕಿ ಮೇಡಮ್ ಅವರು ಇಲ್ಲಿ ನಿವಾಸಿ ಅಂತಾನೆ ಹೇಳ್ಬೇಕು. ನಾವು ಹೇಳ್ಬೋದಲ್ಲ ಮೇಡಮ್, ನೀವು ನಿವಾಸಿಗಳು ಅಂತಾನೆ ಹೇಳ್ಬೋದು ಇಲ್ಲಿ. ಮತ್ತೆ ಹರ್ಷಿತಾ ಅವರು ನಿವಾಸಿಗಳಿಲ್ಲಿ. ಏನಂದ್ರೆ ಇದು ಸುಮಾರು 30-35 ವರ್ಷಗಳಿಂದ ನಾವೇನಿಲ್ಲಿ ಭಾವಚಿತ್ರ ನೋಡ್ತಾ ಇದೀವಿ. ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವ್ರದ್ದು ನಾನು ಹುಡುಗ ಇದ್ದಾಗಿಂದನೂ ಅವರನ್ನ ನೋಡ್ತಿದ್ವಿ. ನಮ್ಮನ್ನು ತುಂಬಾ ಪ್ರೀತಿಸ್ತಿದ್ರು ಅವರು. ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಾನು ಕರ್ಕೊಂಡು ಹೋಗೋರು, ರಾಜ್ಕುಮಾರ್ ಬಾಬಾ ಹೋಗಿ ಬರೋಣ ಅಂತ. ಮತ್ತೆ ಈ ಕೆಂಟಕ್ಕಿ ಫ್ರೈಡ್ ಚಿಕನ್ ಅದನ್ನ ಹೊಡೆದಾಗೂ ಅಷ್ಟೇ, ಆ ಒಂದು ಬಿಲ್ಡಿಂಗ್ ಅನ್ನೇ ಹೊಡೆದಾಕ್ಬೇಕು ಅಂತ ಹೇಳಿ ಕೆಂಟಕ್ಕಿ ಫ್ರೈಡ್ ಚಿಕನ್ ಏನು ಮಾಡಿದ್ರು ಹೋಟೆಲ್, ಅದನ್ನ ಹೊಡೆದಾಗ ಕೆಲವು ವಿಷಯಗಳಲ್ಲಿ ನಾವು ಭಾಗಿಯಾಗಿದ್ದೆ. ಅವ್ರಿಗೆ ಏನು ಮಾಧ್ಯಮದವ್ರ ಜೊತೆ ಮತ್ತೆ ಅಲ್ಲಿ ಪೊಲೀಸ್ ಅವ್ರ ಜೊತೆ ಆ ಸಂಪರ್ಕ ಅದೆಲ್ಲ ಇಟ್ಕೊಂಡು ಅವ್ರೇನ್ ಡೈರೆಕ್ಷನ್ ಕೊಡ್ತಿದ್ರು ಪ್ರೊಫೆಸರ್ ಅವರು, ಅದನ್ನ ನಾವು ಮಾಡ್ತಿದ್ವಿ. ಏನಂದ್ರೆ ಇವತ್ತು ಬಹಳ ಜನಕ್ಕೆ ಅರ್ಥ ಆಗ್ತಾ ಇದೆ ಯಾಕೆ ಪ್ರೊಫೆಸರ್ ಅವರು ಅವತ್ತು ಆ ಹೋರಾಟ ಮಾಡಿದ್ರು, ಏನಕ್ಕೋಸ್ಕರ ಆ ಹೋರಾಟ ಮಾಡಿದ್ರು ಅಂತ ಹೇಳಿ ಬಹಳಷ್ಟು ಜನಕ್ಕೆ ಇವತ್ತು ಅರ್ಥ ಆಗ್ತದೆ. ಇವತ್ತು ಚುಕ್ಕಿ ಮೇಡಮ್ ಹೇಳಿದ್ರು, ಇಲ್ಲಿ ಒಂದು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಒಂದು ತರಕಾರಿಗಳನ್ನ ಮತ್ತೆ ಎಲ್ಲ ಬೆಳೆದಂತ ಬೆಳೆಗಳನ್ನ, ದವಸ ಧಾನ್ಯಗಳನ್ನ ಕೊಡುವಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಗಂತೂ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ನಾವು ಈ ಭಾಗದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಈ ಭಾಗದ ಎಲ್ಲ ನಿವಾಸಿಗಳಿಗೆ ಅನುಕೂಲ ಆಗೋ ತರದ್ದು ಅವರು ಬಂದು ಮಾಡ್ತಿದ್ದಾರೆ ಅಂತ ಹೇಳಿ ನಮಗೆ ತುಂಬಾ ಸಂತೋಷ ಆಯ್ತು. ಅವ್ರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಜೊತೆಗೆ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಅವ್ರ ಕಲ್ಪನೆನೇ ಬೇರೆ ಇತ್ತು ಬಿಡಿ. ಇವತ್ತು ರೈತರುಗಳು ಕೆಲವು ಜಿಲ್ಲೆಗಳಲ್ಲಿ ಅವರ ಫೋಟೋನ, ನಾವೇನ್ ದೇವ್ರ ಫೋಟೋಗಳನ್ನ ಮನೇಲಿ ಹಾಕೊಳ್ತೀವಿ, ಆ ರೀತಿ ಪ್ರೊಫೆಸರ್ ಅವ್ರ ಫೋಟೋನ ಅವ್ರವ್ರ ಮನೆಗಳಲ್ಲಿ ಹಾಕೊಂಡಿದ್ದಾರೆ ರೈತರು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಯಾವುದೇ ರೈತನ ಮನೆ ಅಲ್ಲಿ ಬ್ಯಾಂಕ್ ಅಲ್ಲೋ ಅಲ್ಲಿ ಸೊಸೈಟಿನೋ ಸಂಘದಲ್ಲೋ ಸಾಲ ತಗೊಂಡು ಅವ್ನು ಕೊಡೋದು ಸ್ವಲ್ಪ ತಡ ಆದಂತ ಸಂದರ್ಭದಲ್ಲಿ ಯಾರೋ ಅಧಿಕಾರಿಗಳು ಹೋಗಿ ಅವ್ರನ್ನ ಗಲಾಟೆ ಮಾಡಿದ್ರು, ಜಪ್ತಿ ಮಾಡಿದ್ರು ಅಂತಂದ್ರೆ ಅದನ್ನ ಸಹಿಸ್ಕೊಳ್ತಾ ಇರ್ಲಿಲ್ಲ. ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ತಾ ಇರ್ಲಿಲ್ಲ. ಆ ಅಧಿಕಾರಿಗೆ ಮರಕ್ಕೆ ಕಟ್ಟಾಕಿ ಅಂತ ಹೇಳೋರು. ಯಾಕೆ ಅಂತಂದ್ರೆ ರೈತ ಯಾವತ್ತೂ ಸಾಲ್ಗಾರ ಅಲ್ಲ ಅಂತ ಹೇಳೋರು. ಸಾಲ್ಗಾರ ರೈತ ಯಾಕಾಗ್ತಾನೆ ಅಂದ್ರೆ ಆ ರೈತ ಬೆಳೆದಂತ ಬೆಳೆಗೆ ಒಂದು ಕನಿಷ್ಠ ಬೆಲೆ ಕೂಡ ಸಿಗ್ತಾ ಇದ್ದಂತ ಸಂದರ್ಭದಲ್ಲಿ ರೈತ ಸಾಲ್ಗಾರ ಆಗ್ತಾನೆ ಅಂತ ಹೇಳ್ತಾ ಇದ್ದಿದ್ದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಮತ್ತೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳೋರು, ಒಂದು ಸರ್ಕಾರದ ವಾಹನ ಯಾವುದೋ ಒಂದು ಜೀಪ್ ತಹಸೀಲ್ದಾರ್ ಉಪಯೋಗಿಸ್ತಾ ಇದ್ದಿದ್ದೋ, AC ಉಪಯೋಗಿಸ್ತಾ ಇದ್ದಿದ್ದೋ ಒಂದು ಜೀಪ್ ಅದು ಮೂಲೆಯಲ್ಲಿ ನಿಂತ್ಕೊಂಡು ಕೆಟ್ಟೋಯ್ತು ಅಂತಂದ್ರೆ ಅದನ್ನ ಮಾರಾಟ ಮಾಡಬೇಕು ಅಂದ್ರೆ ಟೆಂಡರ್ ಕರಿಬೇಕು, ಮಿನಿಮಮ್ ಬೆಲೆ ಅದಕ್ಕೆ ಫಿಕ್ಸ್ ಮಾಡಬೇಕು. ಆ ಮಿನಿಮಮ್ ಬೆಲೆ ಫಿಕ್ಸ್ ಮಾಡಿ ಆ ಮಿನಿಮಮ್ ಬೆಲೆಗಿನ್ನೂ ಜಾಸ್ತಿ ಕೂಗ್ಬೇಕು, ತಗೋಬೇಕು ಅವರು. ಆ ಹಳೆ ವಾಹನಕ್ಕಿರೋ ಬೆಲೆ ರೈತ ಬೆಳೆದಂತ ಬೆಳೆಗೆ ಯಾಕಿಲ್ಲ ಅನ್ನೋಂಥದ್ದು ಪ್ರಶ್ನೆ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು. ಎಲ್ಲ ಸರ್ಕಾರಗಳು ಹಿಂದೆ ನಾನ್ ನೋಡಿದಂತೆ ಸರ್ಕಾರಗಳು ನಂಜುಂಡಸ್ವಾಮಿ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ, ಸ್ಟ್ರೈಕ್ ಮಾಡ್ತಿದ್ದಾರಂತೆ, ಬೆಂಗಳೂರಿಗೆ ರೈತರನ್ನ ಬರಕ್ ಕೇಳಿದಾರಂತೆ ಅಂತಂದ್ರೆ ವಿಧಾನಸೌಧ ನಡುಕ್ತಾ ಇತ್ತು ಅಂತೇಳಿ ಪತ್ರಿಕೆ ಅವರು ಬರೀತಾ ಇದ್ರು. ವಿಧಾನಸೌಧ ನಡುಕ್ತಾ ಇತ್ತು, ಪ್ರೊಫೆಸರ್ ಅವರು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಅಂತೇಳಿ ಪತ್ರಿಕೆಗಳಲ್ಲಿ ಬರೆಯೋರು. ಯಾಕಂತ ಬರಿತಾ ಇದ್ರು ಅಂದ್ರೆ
ನಾನು ಇವತ್ತು ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿ ನಾನು ಕೂಡ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ನಾವೊಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಬಹಳಷ್ಟು ಸರ್ಕಸ್ ಮಾಡ್ತೀವಿ. ಆ ಜನಗಳನ್ನ ಸೇರಿಸಬೇಕು ಅಂದ್ರೆ ಬಹಳಷ್ಟು ಕಷ್ಟಪಡ್ತೀವಿ. ಆದ್ರೆ ಪ್ರೊಫೆಸರ್ ಅವರು ಒಂದು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಕಡಿಮೆ ಅಂದ್ರೆ ಮೇಡಮ್, ಕಡಿಮೆ ಅಂದ್ರೆ 1,00,000 ಜನ ಸೇರ್ತಾ ಇದ್ದಾರೆ. 1,00,000 ಜನ ಸೇರ್ತಾ ಇದ್ದಾರೆ. ಆ ಕಬ್ಬನ್ ಪಾರ್ಕ್ ಅಲ್ಲಿ ಆ ಒಂದು ಇದರಲ್ಲಿ ಒಂದು ಸಾರ್ತಿ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಅದು ಒಂದು ಇತಿಹಾಸ ಸೃಷ್ಟಿ ಆದಂತ ದಿವಸ. ಅಲ್ಲಿ ಅದು ಎಷ್ಟು ಅಂತ ಸಂಖ್ಯೆ ಇಲ್ಲ ಬಿಡಿ, ಅಷ್ಟು ಸಂಖ್ಯೆ ಜನ ಅದನ್ನ ಹೇಳಕ್ಕೆ ಆಗೋದಿಲ್ಲ. ಕನಿಷ್ಠ 10 ಲಕ್ಷ ಜನ ಸೇರಿದಂತ ಸಂದರ್ಭದಲ್ಲಿ ಈ ಒಂದು ಪ್ಲಾಸ್ಟಿಕ್ ಬಿಂದಿಗೆಗಳು ಅಂದ್ರೆ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಆ ಬಿಂದಿಗೆಗಳನ್ನ ಬಟ್ಟೆ ಕಟ್ಟಿ ಅದಕ್ಕೆ ಒಂದು ಹೋಲ್ ಮಾಡಿ ಅಲ್ಲಲ್ಲಿ ಇಟ್ಬಿಡ್ತಾ ಇದ್ರು. ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ರೈತರು ಇಡ್ತಾ ಇದ್ರು. ಅದಕ್ಕೆ ರೈತರು ಸಂಘಟನೆ ಮಾಡ್ಲಿಕ್ಕೆ ಅಂತೇಳಿ, ರೈತ ಸಂಘ ತುಂಬಾ ಬಲಿಷ್ಠ ಆಗ್ಬೇಕು ಅಂತ ಹೇಳಿ 10 ರೂಪಾಯಿ, 20 ರೂಪಾಯಿ, 15 ರೂಪಾಯಿ, 50 ರೂಪಾಯಿ ನಾವು ದೇವಸ್ಥಾನದಲ್ಲಿ ಹೋದ್ರೆ ಉಂಡಿಗೆ ಹಾಕ್ತಿವಲ್ಲ, ಆ ರೀತಿ ರೈತರು ಈಗ ಕಾರ್ಯಕರ್ತರು ಕರ್ಕೊ ಬರ್ಬೇಕು ಅಂದ್ರೆ ಬಸ್ ಕೊಡ್ಬೇಕು, ದುಡ್ಡು ಕೊಡ್ಬೇಕು, ಮತ್ತೆ ಇನ್ನ ಬೇಡ ಬಿಡಿ, ಆ ತರ ಕರ್ಕೊಂಡ್ ಬರೋಂಥದ್ದನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಅವಾಗ ಪ್ರೊಫೆಸರ್ ಕರೆದ್ರೆ 10 ಲಕ್ಷ ಜನ ಬಂದ್ರು ಸಹ ಅವ್ರದೇ ಬಸ್ಸು, ಅವ್ರದೇ ಊಟ, ಅವ್ರದೇ ತಿಂಡಿ, ಅದಲ್ಲದೆ ರೈತ ಸಂಘ ಗಟ್ಟಿ ಆಗ್ಬೇಕು ಅಂತ ಹೇಳಿ ಆ ಬಿಂದಿಗೆಗಳಲ್ಲಿ ದುಡ್ಡು ಹಾಕ್ತಾ ಇದ್ರು. ಅದು ಸುಮಾರು 35,000 ರಿಂದ 40,000 ರೂಪಾಯಿ ಆ ಹಣ ಗಳಿಕೆ ಆಗ್ತಿತ್ತು, ಬರ್ತಿತ್ತು. ಅದನ್ನ ಒಂದ್ ಕಡೆ ಕುಳಿತುಕೊಂಡು ನಾವೇ ಅದೆಲ್ಲ ಕೌಂಟ್ ಮಾಡ್ತಾ ಇದ್ವಿ. ಕೌಂಟ್ ಮಾಡಿ ಆ ದುಡ್ಡನ್ನ ಹೋರಾಟಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ರು, ರೈತ ಸಂಘದ ಹೋರಾಟಕ್ಕೆ ಉಪಯೋಗಿಸ್ತಾ ಇದ್ರು. ಅವಾಗ ಒಂದು ಫೋಟೋ ಕಾಪಿ ಅಂತಾರಲ್ಲ, ಜೆರಾಕ್ಸ್ ಕಾಪಿ ತೆಗಿಬೇಕು ಅಂದ್ರೆ 50 ಪೈಸಾ ಕೊಟ್ರೆ ಪ್ರೊಫೆಸರ್ ಅವ್ರಿಗೆ 10 ಪೈಸಾ ವಾಪಸ್ ತಗೊಂಡು ಕೊಡ್ಬೇಕಿತ್ತು. ಅವ್ರು ಯಾರು ತಗೊಂಡೋಗ್ತಾರೆ ಜೆರಾಕ್ಸ್ ಮಾಡಕ್ಕೆ 10 ಪೈಸಾ ವಾಪಸ್ ಕೊಡ್ಬೇಕಿತ್ತು. ಓಕೆ ಮೇಡಮ್, 10 ಪೈಸಾ ವಾಪಸ್ ಕೊಡ್ಬೇಕಿತ್ತು. ವಾಪಸ್ ಕೊಡ್ಲಾ ಇಲ್ಲ ಅಂದ್ರೆ ಅವನು ಆ 10 ಪೈಸಾನ ದುರುಪಯೋಗ ಪಡಿಸ್ಕೊಂಡಿದ್ದಾನೆ, ರೈತರ ದುಡ್ಡು ಅಂತೇಳಿ. ಯಾರಾದ್ರೂ ಸಿಗ್ತಾರ ಆ ತರ ನಾಯಕರು ಇನ್ನು ಮುಂದೆ ನಮಗೆ ಸಿಗಕ್ಕೆ ಸಾಧ್ಯ ಇದೆಯಾ? ನಾನು ಶಿವರಾಜ್ ಅಂತ ಹೇಳಿದ್ರು, ಒಬ್ರು ಕಾರ್ಪೊರೇಟರ್ ಇದ್ರು, ಅವ್ರಿಗೆ ಹೇಳಿದೆ, ಪ್ರೊಫೆಸರ್ ಅವರು ಇಷ್ಟು ಹೋರಾಟ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ರೈತರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ಹೆಸರನ್ನ ಬಹಳ ಮುಖ್ಯವಾದ ರಸ್ತೆಗಳಿಗೆ, ಬಹಳ ಮುಖ್ಯವಾದಂತ ಸರ್ಕಲ್ಗಳಿಗೆ ಅವರ ಹೆಸರನ್ನು ಇಡಬೇಕು ಅಂತ ಹೇಳಿ ನಾನು ಒಂದು ಅವರಿಗೆ ಮನವಿ ಮಾಡಿದ್ದೆ. ಆ ಮನವಿಗೆ ಸ್ಪಂದಿಸಿ ಬಿಬಿಎಂಪಿನಲ್ಲಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನಲ್ಲಿ ಒಂದು ರಾಜರಾಜೇಶ್ವರಿ ನಗರ ಮುಖ್ಯ ದ್ವಾರದಿಂದ ಮುಂದೆ ಬಂದ್ರೆ ಮೇಡಮ್, ರಾಜ ಆರ್ಚಿಂದ ಸ್ವಲ್ಪ ಮುಂದೆ ಬಂದ್ರೆ ನೀವು ಪೆಟ್ರೋಲ್ ಬಂಕಿಂದ ಆ ಕಡೆ ತಿರ್ಕೊಳ್ತೀರ. ಆ ಒಂದು ವೃತ್ತಕ್ಕೆ ಪ್ರೊಫೆಸರ್ MD ನಂಜುಂಡಸ್ವಾಮಿ ವೃತ್ತ ಅಂತೇಳಿ ಹೆಸರಿಟ್ಟಿದ್ದಾರೆ ಬಿಬಿಎಂಪಿ. ಸದ್ಯದಲ್ಲೇ ಆ ಬೋರ್ಡ್ ಅನ್ನು ಕೂಡ ನಾವು ಹಾಕ್ಲಿಕ್ಕೆ ತಯಾರಿ ಮಾಡಿದ್ದೇವೆ. ಅದನ್ನು ಕೂಡ ಒಂದು ನಾಮಕರಣ ಕಾರ್ಯಕ್ರಮ ಮಾಡ್ತೀವಿ. ಅವಾಗ ನೀವು ನಂಜುಂಡೇಗೌಡರು ಎಲ್ಲರೂ, ಗಂಗಾಧರಣ್ಣ ಅವರು ಬಂದು ಅದೊಂದು ಏನು ತೆರೆ ಎಳೆಯೋದ್ರ ಮುಖಾಂತರ ಆ ನಾಮಕರಣ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಇವತ್ತು ನಾನು ನಮ್ಮ ತಂದೆಯವರ ಹೆಸರಲ್ಲಿ ರಂಗಮಂದಿರ ನಿರ್ಮಾಣ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಶಕ್ತಿ ಕೂಡ ಅದು ಪ್ರೊಫೆಸರ್ MD ಅವರು ಕೊಟ್ಟಂತ ಶಕ್ತಿ. ಇವತ್ತು ಈ ಒಂದು ಪ್ರದೇಶದಲ್ಲಿ ಇಲ್ಲಿ ಒಂದು ರಂಗಮಂದಿರ ನಿರ್ಮಾಣ ಮಾಡಿ ಅದನ್ನ ವಿಷ್ಣುವರ್ಧನ್ ಅವರು ಬಂದು ಉದ್ಘಾಟನೆ ಮಾಡೋದು. ಇವತ್ತು ಯಾಕೆ ನಮಗೆ ಖುಷಿ ಆಗುತ್ತೆ ಅಂದ್ರೆ ಚುಕ್ಕಿ ಮೇಡಮ್ ಅವರು ಅದನ್ನ ಬಹಳ ಉಪಯೋಗ ಆಗೋ ತರ, ಇಲ್ಲಿ ಈ ಭಾಗದ ಜನರಿಗೆ ಉಪಯೋಗ ಆಗೋ ತರ
ಅದನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ. ಖಂಡಿತವಾಗೂ ಇದಕ್ಕೆ ಸಂಪೂರ್ಣ ಸಹಕಾರ ಇರುತ್ತೆ, ಯಾವತ್ತೂ ಸಹಕಾರ ಇರುತ್ತೆ. ಅದೊಂದು ಬೇಕಾದ್ರೆ ಒಂದು ಸೆಟ್ಟಿ ಕೂಡ ನಿಮ್ ಕಡೆ ಕೊಟ್ಬಿಟ್ಟಿರ್ತೀವಿ, ನೀವು ಇದನ್ನ ಬಳಸ್ಕೊಳ್ಬಹುದು. ಗ್ರಾಹಕರಿಗೆ ಮತ್ತೆ ರೈತರಿಗೆ ಅನುಕೂಲ ಮಾಡ್ತಾ ಇದ್ದೀರಿ, ಅನುಕೂಲ ಮಾಡಿ. ಮತ್ತೆ ಇನ್ನೂ ಬಹಳಷ್ಟು ತರಕಾರಿಗಳ ಬೇಡಿಕೆ ಇದೆ. ಹೇಳಿದ್ರು ಗಂಗಾಧರನ್ ಅವ್ರು ಹೇಳಿದ್ರು, ಕುಂಬಳಕಾಯಿ 2 ಲೋಡು ಖಾಲಿ ಆಗ್ಬಿಡ್ತು ಅಂತ ಹೇಳಿದ್ರು. ಮತ್ತೆ ಟೊಮೊಟೊನು ಖಾಲಿ ಆಯ್ತು ಅಂತ ಹೇಳಿದ್ರು. ಏನ್ ಖಾಲಿ ಆಯ್ತು ಅದನ್ನ ರೈತರುಗಳಿಗೆ ತಿಳಿಸಿ ಮತ್ತೆ ಬರೋ ತರ, ಯಾಕೆಂದ್ರೆ ಬಂದವರು ಸಿಗ್ಲಿಲ್ಲ ಅಂತ ಹೋಗ್ಬಾರ್ದು, ಆ ರೀತಿ ಮಾಡ್ಬೇಕು ಅಂತ ಹೇಳಿ ಇದು ತುಂಬಾ ಯಶಸ್ವಿಯಾಗಿ ಆಗ್ಲಿ, ಒಳ್ಳೇದಾಗ್ಲಿ. ಇದು ನಿರಂತರವಾಗಿ ಇಡೀ ರಾಜ್ಯದಲ್ಲಿ ಆಗ್ಬೇಕು ಅಂತ ಹೇಳೋದು ಚುಕ್ಕಿಯವರ ಒಂದು ಇದಿದೆ, ಕಲ್ಪನೆ ಇದೆ. ಅದು ಯಶಸ್ಸಾಗ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮಾಡಿ